ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ನಾನು ಆಪ್ಷನ್ಗೆ ಸಂಬಂಧಪಟ್ಟಂತ ಬೇಸಿಕ್ ಟು ಅಡ್ವಾನ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಸೀರೀಸ್ನ ಇದು 7ನೇ ವಿಡಿಯೋ ಆಗಿದೆ. ಓಕೆ, ಸೊ ಇದಕ್ಕೂ ಮುಂಚೆ ನೀವೆಲ್ಲ ಯಾವುದು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟ್ಗೆ ಹೋಗಿ, ಪ್ಲೇ ಲಿಸ್ಟಲ್ಲಿ ನಿಮಗೆ ನಂಬರ್ ಬೈ ಸಿಗ್ತಾ ಇರುತ್ತೆ. ಆ ಸೀರೀಸ್ ಪ್ರಕಾರ ನೋಡ್ಕೊತ ಬನ್ನಿ. ಸೊ ದಟ್ ನಿಮಗೆ ಒಂದು ಲಿಂಕ್ ಸಿಗುತ್ತೆ, ಪ್ರತಿಯೊಂದು ಅರ್ಥ ಆಗ್ತಾ ಬರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಗ್ರೀಕ್ಸ್ನ ಬಗ್ಗೆ ಹೇಳ್ಕೊಡ್ತೇನೆ. ನೋಡಿ, ಬಹಳಷ್ಟು ಜನ ಆಪ್ಷನ್ ಟ್ರೇಡರ್ಸ್ಗೆ ಈ ಗ್ರೀಕ್ಸ್ಗಳ ಬಗ್ಗೆ ಮಾಹಿತಿನೇ ಇಲ್ಲ ನಿಜವಲ್ಲೂ. ಯಾಕೆಂದರೆ ಇದಕ್ಕೆ ಈ ಗ್ರೀಕ್ಸ್ಗಳಿಗೆ ಅದರದಾದಂಥ ವ್ಯಾಲ್ಯೂಸ್ ಇರ್ತವೆ. ಆ್ಯಂಡ್ ಮಾರ್ಕೆಟು ಸಹಿತ ಅದನ್ನು ಕ್ಲೀನಾಗಿ ಬಿಹೇವ್ ಮಾಡುತ್ತೆ. ಏನು ಆಪ್ಷನ್ ಅದೇನು ಇದು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ, ಆ ಡೆವಲಪ್ ಮಾಡೋಕ್ಕೂ ಮುಂಚೆ ಇವನ್ನೆಲ್ಲ ಅವರೊಂದ್ಸಲ ಅಬ್ಸರ್ವ್ ಮಾಡಿರ್ತಾರೆ. ಈ ಬೇಸಿಸ್ ಮೇಲೆ ಏನಿರುತ್ತೆ, ಆಪ್ಷನ್ ಗ್ರೀಕ್ಸ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ನಮ್ಮ ಇದಿರ್ಬೋದು, ಪ್ರೀಮಿಯಂ ಪ್ರೈಸ್ ಇರ್ಬೋದು, ಅವನ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಓಕೆ, ಇದು ಆಪ್ಷನ್ ಗ್ರೀಕ್ಸ್ ನಮ್ಮ ಆಪ್ಷನ್ ಪ್ರೀಮಿಯಮ್ಸ್ಗಳಿಗೆ ಇಂಟರ್ ಲಿಂಕ್ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಗ್ರೀಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಆಪ್ಷನ್ ಗ್ರೀಕ್ಸಲ್ಲಿ ಏನೇನು ಬರುತ್ತೆ ಫಸ್ಟ್ ನೋಡಿ. ಫಸ್ಟ್ ಬರುತ್ತೆ ನಿಮಗೆ ಡೆಲ್ಟಾ ಅಂತ ಬರುತ್ತೆ. ಸೊ ಇದು 5 ಬರುತ್ತೆ. 5ರಲ್ಲಿ ಫಸ್ಟ್ನೇದು ಡೆಲ್ಟಾ ಅಂತ ಬರುತ್ತೆ, 2ನೇದು ತೀಟಾ ಅಂತ ಬರುತ್ತೆ, 3ನೇದು ಗಾಮಾ, 4 ವೇಗ, 5 ರೋ. ಓಕೆ, ಸೊ ಇವಿಷ್ಟರಲ್ಲಿ ಇವು 2 ಬಿಟ್ಬಿಡಿ, ಇವೆರಡು ಬಗ್ಗೆ ಅಷ್ಟು ಮಾಹಿತಿ ಏನು ಬೇಡ ನಿಮಗೆ. ಬಟ್ ಇವು 3 ಇದಾವಲ್ಲ, ಇವು 3 ಬಹಳ ಇಂಪಾರ್ಟೆಂಟ್, ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಈ 3 ಬಗ್ಗೆ ನಮ್ಗೆ ಏನಾಗುತ್ತೆ, ಪ್ರತಿಯೊಂದೊಂದು ಐಡಿಯಾ ಬರ್ತಾ ಇರುತ್ತೆ, ಮಾರ್ಕೆಟ್ ಏನಾಗುತ್ತೆ, ಏನು ಆಗ್ಬೋದು ಅನ್ನೋದು. ಓಕೆನಾ? ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು, ಡೆಲ್ಟಾ ಅಂದರೆ ಏನು ಹೇಳುತ್ತೆ, ತೀಟಾ ಏನು ಹೇಳುತ್ತೆ, ಗ್ಯಾಮಾ ಏನು ಹೇಳುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಓಕೆ, ಸೊ ಈಗ ನಾನು ಏನು ಮಾಡೋಣ, ಇದು ಫೈರ್ಸ್ ಅವ್ರದ್ದು, ಫೈರ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಓಕೆ, ಇದು ಒನ್ ಆಫ್ ದ ಬೆಸ್ಟ್ ಇದು. ಸೊ ಇದರಲ್ಲಿ ನಂದು ಅಕೌಂಟ್ ಇರೋದು. ಸೊ ದಟ್ ನಾವು ಇಲ್ಲಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ. ಇಲ್ಲಿ ಬಂದಾದ್ಮೇಲೆ ನೋಡಿ, ಇಲ್ಲಿ ನಾವು ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಆಪ್ಷನ್ ಚೇನ್ ಅಂತ ಬರುತ್ತೆ. ಸೊ ಅದಕ್ಕೂ ಮುಂಚೆ ನಿಮಗೆ ಒಂದು ವಿಷಯ ಗೊತ್ತಿರಲಿ, ಏನಪ್ಪ ಅಂದರೆ, ಈಗ ಮಾರ್ಕೆಟ್ ಏನಾಗುತ್ತೆ ಸರ್, ಇಲ್ಲಿ ಮಾರ್ಕೆಟ್ ಈಗ ಇಲ್ಲಿ ಕ್ಲೋಸ್ ಆಗಿದೆ ಅಂದರೆ 23,241 ರೂಪಾಯಿಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಸೊ ಇದರ ಅರ್ಥ ಏನು? ಇದರ ಅರ್ಥ 23,250 ಅನ್ನೋದೇನಿದೆ ಎಟ್ ದ ಮನಿ ಆಗಿರುತ್ತೆ. ಏನಾಗಿರುತ್ತೆ? ಎಟ್ ದ ಮನಿ ಆಗಿರುತ್ತೆ. ಓಕೆನಾ? ಸೊ ಈಗ ನಿಮಗೆ ಗೊತ್ತಿರಬೇಕು, ನಿಮಗೆ ಆ್ಯಸ್ ಎ ಆಪ್ಷನ್ ಬೈಯರ್ ಅಥವಾ ಆಪ್ಷನ್ಸ್ ಎಲ್ಲ ನಿಮ್ಗೆ ಏನು ವಿಷಯ ಗೊತ್ತಿರಬೇಕಪ್ಪ ಅಂದರೆ, ಓಕೆ, ಈಗ ಮಾರ್ಕೆಟು ನಾಳೆ ನಿಮ್ಮ ಪರವಾಗಿ, ನಾಳೆ 23,250 ಇದೆ ಅಂದರೆ ನಿಮ್ಮ ಪರವಾಗಿ ಒಂದು 100 ಪಾಯಿಂಟ್ಸ್ ಹೋಯಿತು ಅಥವಾ 100 ಪಾಯಿಂಟ್ಸ್ ಬಿತ್ತು ಅಂದರೆ ನಿಮಗೆ ಎಷ್ಟು ಬರುತ್ತೆ, ಪ್ರೀಮಿಯಂ ಎಷ್ಟು ಮೂಮೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದೇನು ಕ್ಯಾಲ್ಕುಲೇಷನ್ ಮಾಡ್ತಾರೆ? ಸೊ ಆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇವೆಲ್ಲ ಬೇಕಾಗುತ್ತೆ. ಓಕೆನಾ? ಸೊ ಇದರಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಚೈನ್ ಓಪನ್ ಮಾಡಿದಾಗ ನೋಡಿ, ಇಲ್ಲಿ 23,250. ಸೊ ಓಕೆ, ಇದೆಲ್ಲ 00 ಆಗಿದೆ. ಯಾಕೆಂದರೆ ನಾನು ವಿಡಿಯೋ ಮಾಡ್ತಿರೋದು ಇದು 3/4/2025ಕ್ಕೆ. ಅವತ್ತಿನ ದಿವಸ ನಿಫ್ಟಿ ಎಕ್ಸ್ಪೈರಿ ಇತ್ತು, ಹಾಗಾಗಿ ಇದು 0 ಕಾಣ್ತಾ ಇದೆ. ನಾವೇನು ಮಾಡೋಣ, ನೆಕ್ಸ್ಟ್ ಎಕ್ಸ್ಪೈರಿ ತೊಗೊಳೋಣ, ಆಯಿತಾ? ಸೊ 9 ಎಕ್ಸ್ಪೈರಿ ತೊಗೊಂಡೆ ಅಂದರೆ ನೋಡಿ, ಈಗ 23,250 ಅನ್ನೋದೇನಿದೆ ಇದು ಎಟ್ ದ ಮನಿ ಆಗಿದೆ. ಓಕೆ, ಎಟ್ ದ ಮನಿ ಆಗಿದೆ. ಇಲ್ಲಿ LTP ನೋಡಿ 154 ಇದೆ, ಇದು 164 ಇದೆ. ಇದ್ರ ಪಕ್ಕನೇ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಡೆಲ್ಟಾ ಅಂತ ಇದೆ 2 ಕಡೆ. ಅದ್ರ ಪಕ್ಕ ಏನಿದೆ ನೋಡಿ, ತೀಟಾ ಅಂತ ಇದೆ. ಅದ್ರ ಪಕ್ಕ ಏನಿದೆ, ತೀಟಾ ಅಂತ ಇದೆ. ಅದ್ರ ಪಕ್ಕ ಗಾಮಾ ಅಂತ ಇದೆ. ಕರೆಕ್ಟಾ? ಇವು 3ನ ಅಬ್ಸರ್ವ್ ಮಾಡಿದ್ರಲ್ಲ. ಓಕೆ, ಈಗ ಏನು ಹೇಳುತ್ತೆ? ಸೊ ಒಂದನೇದಾಗಿ ಡೆಲ್ಟಾ ಏನು ಹೇಳುತ್ತೆ, ತಿಳ್ಕೊಳ್ಳೋಣ. ಸೊ ಡೆಲ್ಟಾ ಅಂದರೆ ಏನಪ್ಪ ಅಂದರೆ ನೋಡಿ, ಡೆಲ್ಟಾ ಯಾವಾಗಿದ್ರೂ ಸಹಿತ ಇದನ್ನ ಗ್ಯಾಪ್ ನಡ್ಕೊಳ್ಳಿ. ಡೆಲ್ಟಾ ಯಾವಾಗೇ ಆದ್ರೂ ಸಹಿತ ಕಾಲ್ ಆಪ್ಷನ್ನಲ್ಲಿ ಪಾಸಿಟಿವ್ ಇರುತ್ತೆ, ಅಂದರೆ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಅದೇ ರೀತಿ ಪುಟ್ ಆಪ್ಷನಲ್ಲಿ ನೆಗೆಟಿವ್ ಇರುತ್ತೆ. ಓಕೆ, ಇದು ಫಸ್ಟ್ ಒನ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣ್ತಿದೆ ನಿಮಗೆ ಡೆಲ್ಟಾ ಎಟ್ ದ ಮನಿದು -0.51 ಇದೆ. ಸೊ ಮೈನಸಲ್ಲಿದೆ. ಅದೇ ರೀತಿ ಕಾಲ್ ನೋಡಿ 0.49 ಇದೆ. ರೈಟ್? ಎರಡು ಸೇರಿದ್ರೆ ಎಷ್ಟಾಗುತ್ತೆ? 1 ಆಗೇ ಆಗುತ್ತಲ್ವಾ? ಎರಡು ಸೇರಿದ್ರೆ 1 ಇರಬೇಕು ಅಷ್ಟೇ. ಅರ್ಥ ಆಯ್ತಾ? ಯಾವಾಗೂ ಅಷ್ಟೇ ಎಟ್ ದ ಮನಿದು ಕಾಲಲ್ಲಿ 0.49 ಇರುತ್ತೆ, ಪುಟ್ಟಲ್ಲಿ 0.051 ಇರುತ್ತೆ. ಎನಿ ಟೈಮ್
ಎಟ್ ದ ಮನಿ ಮ್ಯಾಕ್ಸಿಮಮ್ ಇದ್ರ ಬೈ ನಿಯರ್ ಬೈ ಇದ್ದೇ ಇರುತ್ತೆ. ಆಯಿತಾ? ಓಕೆ, ಏನು ಹೇಳುತ್ತೆ ಈಗ ಏನು ಹೇಳುತ್ತಪ್ಪ ಅಂದರೆ ನಾಳೆ ಮಾರ್ಕೆಟ್ 23,250 50 ಪಾಯಿಂಟ್ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ. 50 ಪಾಯಿಂಟ್ ಕೆಳಗಡೆ ಅಂದರೆ 23,200 ಆಯಿತು ಅಂದರೆ 23,200 ಆಯಿತು ಅಂದರೆ ನೀವು ಬೈ ಮಾಡಿದ ₹164 ಇರೋ ಪ್ರೀಮಿಯಂ ಎಷ್ಟು ಮೂಮೆಂಟ್ ಆಗುತ್ತೆ? ಎಷ್ಟು ಮೂಮೆಂಟ್ ಆಗುತ್ತೆ ಅಂದರೆ 22ರಿಂದ 25 ರೂಪಾಯಿ ಮೂಮೆಂಟ್ ಆಗುತ್ತೆ. ಇದು ಹೆಂಗೆ ಹೇಳಿದಿರಿ ಸರ್? ಹೆಂಗೆ ಹೇಳಿದೆ ಅಂದರೆ ಇಲ್ಲಿ ನೋಡಿ, ಇದು 0.051 ಅಂದರೆ ಇದು 100 ಪಾಯಿಂಟ್ ಹೋಯ್ತು ಅಂದರೆ, ನಾನು ಹೇಳ್ತಿರೋದು 100 ಪಾಯಿಂಟ್ ಹೋಯ್ತು ಅಂದರೆ 51 ಪಾಯಿಂಟ್ ಇದು ಮೂಮೆಂಟ್ ಆಗುತ್ತೆ. 164ರಲ್ಲಿ 51 ಆ್ಯಡ್ ಮಾಡಿದ್ರೆ 215 ಆಗಬೇಕು. ಓಕೆ, ಆದರೆ ನಾನು ಹೇಳ್ತಿರೋದು 50 ಪಾಯಿಂಟ್. ಇದಕ್ಕೆಲ್ಲ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇದಕ್ಕೆಲ್ಲ ನಿಮಗೊಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದೇನು ಹೇಳುತ್ತೆ ನೋಡಿ, ತೋರಿಸ್ತೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಈಗ ಮಾರ್ಕೆಟ್ 23,250 ಇದೆ ಏನ್ರಿ. ನಾಳೆ ಮಾರ್ಕೆಟು ಬಿತ್ತಪ್ಪ. ಬಿದ್ದಾಗ ಏನು ಬೇಕು? ಪುಟ್ ಆಪ್ಷನ್ ರನ್ ಆಗ್ಬೇಕು ತಾನೆ. ಪುಟ್ ಏನಾಗಬೇಕು? ರನ್ ಆಗಬೇಕು. 23,250ರಿಂದ ಮಾರ್ಕೆಟ್ 23,150 ರೂಪಾಯಿ ಬಂತು ಅಂತ ಅಂದ್ಕೊಳ್ಳಿ. ಅಂದರೆ 100 ಪಾಯಿಂಟು ಬಿತ್ತು. ಆವಾಗ ನೀವು ತಗೊಂಡಿರೋ ಪ್ರೀಮಿಯಂ ಎಷ್ಟಾಗುತ್ತೆ? 164 ರೂಪಾಯಿಗೆ 51 ರೂಪಾಯಿ ಆ್ಯಡ್ ಮಾಡಿ. ಯಾಕೆಂದರೆ ಡೆಲ್ಟಾ ಎಷ್ಟಿದೆ? 51 ಇದೆ. ಅಲ್ಲಿಗೆ ಇದು ಎಷ್ಟಾಗುತ್ತೆ? 215 ಆಗುತ್ತೆ. ರೈಟ್? ಇದು 215 ಆಗುತ್ತೆ. ಓಕೆನಾ? ಸೊ ಅದೇ ರೀತಿ ಈಗ ಮಾರ್ಕೆಟ್ 23,250 ನೋಡಿ, ಇದೆಷ್ಟೇ ಡೆಲ್ಟಾ? 0.49 ಇದೆ ಅಲ್ವಾ. ಮಾರ್ಕೆಟ್ ಈಗ ಡೌನ್ ಸೈಡ್ ಬಿತ್ತು ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಡೌನ್ ಸೈಡ್ ಬಿತ್ತು. ಎಷ್ಟು ಪಾಯಿಂಟು? 100 ಪಾಯಿಂಟು. ಓಕೆ, ಆವಾಗ ಈ ಪ್ರೀಮಿಯಂ ಇದೆಯಲ್ಲ ₹154.80, ಅದರಲ್ಲಿ 50 ರೂಪಾಯಿ ತೆಗೀರಿ, ಅಂದರೆ 49 ರೂಪಾಯಿ ಲೆಸ್ ಮಾಡಿ. ಅವಾಗ ಎಷ್ಟಾಗುತ್ತೆ? ಇದು 104 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಈಗ ನಿಮಗೊಂದು ಐಡಿಯಾ ಬರಬೇಕು. ಡೆಲ್ಟಾ ಅನ್ನೋದು ಏನು ಡೆಲ್ಟಾ ನಿಮ್ಗೆ ಏನು ಹೇಳುತ್ತೆ ಅಂದರೆ, ನೋಡ್ರಪ್ಪ, ಡೆಲ್ಟಾ ಅನ್ನೋದು ಏನು ಹೇಳುತ್ತೆ? ಒಂದು ಸ್ಟ್ರೈಕ್ ಪ್ರೈಸ್ ಅಂದರೆ 23,250. ಓಕೆ, ಇಲ್ಲಿಂದ ನಾನು 100 ಪಾಯಿಂಟ್ ಮೇಲೆ ಹೋದರೆ, ಅಂದರೆ ಅಪ್ಸೈಡ್ ಹೋದರೆ ಕಾಲ್ ಆಪ್ಷನ್ ಎಷ್ಟು ಹೋಗುತ್ತೆ ಅಂತ ಹೇಳ್ಕೊಡುತ್ತೆ. ಅದೇ ರೀತಿ 23,250ರಿಂದ ಪುಟ್ ಆಪ್ಷನ್ ಅಂದರೆ 100 ಪಾಯಿಂಟ್ ಕೆಳಗಡೆ ಬಿದ್ದರೆ, ಓಕೆ, ನಾನು ಎಷ್ಟು ಪಾಯಿಂಟ್ ನಿಮಗೆ ಕೊಡ್ತೀನಿ, ಪ್ರೀಮಿಯಂ ಎಷ್ಟು ರನ್ ಆಗುತ್ತೆ ಅನ್ನೋದು ತೋರಿಸ್ಕೊಡುತ್ತೆ. ಓಕೆನಾ? ಇಲ್ಲಿಯವರು ಕ್ಲಿಯರ್ ಆಯ್ತಾ? ಇದು ಡೆಲ್ಟಾ. ಅದು ಇದು ಸ್ವಲ್ಪ ಹಂಗೆ ಇದನ್ನ ನೋಡಿ. ಈಗ ಪುಟ್ಟಲ್ಲಿ ಅರ್ಥ ಆಯ್ತಲ್ಲ, ಈಗ ಕಾಲಲ್ಲಿ ಹೇಳ್ತೀನಿ ನೋಡಿ. ಈಗ ಮಾರ್ಕೆಟ್ 23,250 ಇದೆ. ಓಕೆನಾ? 23,250 ಇದೆ. ಮಾರ್ಕೆಟ್ ನಾಳೆ ಒಂದು 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದರೆ 23,350 ಆಯ್ತು ಅಂದ್ಕೊಳ್ಳಿ. 23,350. ಆವಾಗ ಏನಾಗುತ್ತೆ ಗೊತ್ತಾ? ನೋಡಿ, ಇದು ₹154.80 ಇದೆ ಅಲ್ವಾ. ಓಕೆ, ಇದಕ್ಕೆ 49 ರೂಪಾಯಿ 50 ರೂಪಾಯಿ ಆ್ಯಡ್ ಮಾಡಿ. ಅಲ್ಲಿ 204 ರೂಪಾಯಿ 80 ಪೈಸೆಗೆ ಓಪನ್ ಆಗಬೇಕು. ಓಕೆ, 204 ರೂಪಾಯಿ 80 ಪೈಸೆ. ಕ್ಲಿಯರ್ ಆಯ್ತಾ? ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಓಕೆ, ಈಗ ಇದಕ್ಕೆ ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಇದಕ್ಕೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಡೆಲ್ಟಾಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ. ಕ್ಲೀನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಹೆಂಗೆ ನಾವು ಡೆಲ್ಟಾನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 100 ಪಾಯಿಂಟ್ ಬಿತ್ತು ಅಥವಾ 100 ಪಾಯಿಂಟ್ ಮೇಲೆ ಹೋಯ್ತು ಅಂದರೆ ನಮ್ಗೆ ಎಷ್ಟು ಪಾಯಿಂಟ್ ಬರುತ್ತೆ ಅಂತ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ, ಕೇಳಿ. ಎಡ್ತ ಮನಿ ಏನಿದೆ ಸರ್? 23,250 ರೂಪಾಯಿ ಇದೆ. ಓಕೆ, ಈಗ ನಾನೇನು ಹೇಳಿದೆ? 100 ಪಾಯಿಂಟ್ ಬಿತ್ತು ಅಂದ್ಕೊಳ್ಳಿ, ಅಂದರೆ 23,150 ರೂಪಾಯಿ ಆಯ್ತು ಅಂದ್ಕೊಳ್ಳಿ. ಸೊ ಈ 164 ರೂಪಾಯಿ ಇರೋದು ನೋಡಿ, ಮಾರ್ಕೆಟ್ ಇಲ್ಲಿ ಹೋಯ್ತು ಅಂದ್ಕೊಳ್ಳಿ. ಈ ಪ್ರೀಮಿಯಂ ಇಲ್ಲಿ ಹಿಂದ್ಗಡೆ 2 ಪಾಯಿಂಟ್ 216 ರೂಪಾಯಿ. ಇಷ್ಟೇ, ಅರ್ಥ ಮಾಡ್ಕೊಳ್ಳಿ, ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು 23,250. ಮಾರ್ಕೆಟ್ ಇಲ್ಲಿ 100 ಪಾಯಿಂಟ್ ಬಿತ್ತು ಅಂತ ಅಂದ್ಕೊಳ್ಳಿ. ಇದಿದೆಲ್ಲ ಈ 216 ರೂಪಾಯಿ, ಇದು 164 ರೂಪಾಯಿ, ಇದು 216 ರೂಪಾಯಿ ಆಗುತ್ತೆ. 100 ಪಾಯಿಂಟ್ ಡಿಫ್ರೆನ್ಸ್ ಇದೆಯಲ್ಲ. ಅದೇ ರೀತಿ ಮಾರ್ಕೆಟ್ 23,250 ಇರುತ್ತೆ, 350 ಆಯ್ತು ಅಂದ್ಕೊಳ್ಳಿ. ಅವಾಗ ಈ ಪ್ರೈಸ್ ಇದೆಯಲ್ಲ 211 ಇದೆಯಲ್ಲ, ಇದು 154 211 ಬರುತ್ತೆ. ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. 100 ಪಾಯಿಂಟ್ಸ್ ಮೇಲೆ 100 ಪಾಯಿಂಟ್ಸ್ ಕೆಳಗಡೆ ಇರೋ ಪ್ರೀಮಿಯಂ ಏನೇನಿರುತ್ತೆ ಅದು ನಿಮಗೆ ಆ ಒಂದು ಅಮೌಂಟ್ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಇಷ್ಟೇ ಇದು ಐಡಿಯಾ.
ಓಕೆನಾ, ನಿಮಗೆ ಗೊತ್ತಿರಬೇಕು 100 ಪಾಯಿಂಟ್ ಮೇಲೆ ಹೋದ್ರೆ ಏನಾಗುತ್ತೆ, 100 ಪಾಯಿಂಟ್ ಕೆಳಗಡೆ ಬಂದರೆ ಏನಾಗುತ್ತೆ ಅಂತ. ಇಷ್ಟೇ, ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು 23,250ಕ್ಕೆ ನೀವೇನು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು ಪುಟ್ ಆಪ್ಷನ್ ಬೈ ಮಾಡಿದ್ದೀರಪ್ಪ. ನಿಮ್ದೊಂದು ಟಾರ್ಗೆಟ್ 100 ಪಾಯಿಂಟ್ಸ್ ಇರುತ್ತೆ. 100 ಪಾಯಿಂಟ್ಸ್ ನಿಮ್ಮ ಟಾರ್ಗೆಟ್ ಇರುತ್ತೆ. ಮಾರ್ಕೆಟ್ 100 ಪಾಯಿಂಟ್ಸ್ ಮೂವ್ಮೆಂಟ್ ಆಗ್ಬೋದು. ಅವಾಗ ನೀವು ಪ್ರೀಮಿಯಮ್ ಎಷ್ಟಿರುತ್ತಪ್ಪ, ನೀವು 164 ರೂಪಾಯಿ ತಗೊಂಡಿಲ್ಲ. ಈ ಟಾರ್ಗೆಟ್ ಹೆಂಗೆ ಫಿಕ್ಸ್ ಮಾಡ್ಬೋದು, ಟಾರ್ಗೆಟು 216 ರೂಪಾಯಿ ನಿಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕು. ನಿಯರ್ ಬೈ ಮಾರ್ಕೆಟ್ 216 ರೂಪಾಯಿ ಬರುತ್ತೆ. ಓಕೆ, ಸ್ಟಾಪ್ ಲಾಸ್ ನಿಮಗೆ 100, ಈಗ 164 ರೂಪಾಯಿ ನೀವು ಬೈ ಮಾಡಿರ್ತೀರಿ ಅಂದ್ಕೊಳ್ಳಿ. ಸೊ ಇದಕ್ಕೆ ಸ್ಟಾಪ್ ಲಾಸ್ ಇಡಬೇಕಲ್ಲ. ಸ್ಟಾಪ್ ಲಾಸ್ ಏನು ಮಾಡಬೇಕು ಗೊತ್ತಾ, 121 ರೂಪಾಯಿ ಇಡಬೇಕು. ಅಂದರೆ 100 ಪಾಯಿಂಟ್ ಕೆಳಗಡೆ ಇರೋದು, ಅದಕ್ಕೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ಅವಾಗ ನಿಮಗೆ ಸ್ಟಾಪ್ ಲಾಸ್ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಸ್ಟಾಪ್ ಲಾಸ್ ನಿಮಗೆ ಕ್ಲೀನಾಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಇಟ್ಟರೆ ಬೆಟರ್, ಅಲ್ಲಿ 100 ಪಾಯಿಂಟ್ ಸ್ಟಾಪ್ ಲಾಸ್ ತಗೊಂಡ್ರೆ ನಮ್ಗೆ ಎಷ್ಟು ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಇಡಬೇಕು. ಓಕೆ, ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ. ಇದು ನಿಮಗೆ ಡೆಲ್ಟಾ ಹೇಳ್ಕೊಡುತ್ತೆ. ಓಕೆನಾ, ತೀಟಾ ಏನು ಹೇಳ್ಕೊಡುತ್ತೆ ನೆಕ್ಸ್ಟ್, ಈಗ ತೀಟಾ ಹೇಳ್ಕೊಡುತ್ತೆ. ಮಾರ್ಕೆಟ್ ಏನಾಯ್ತಪ್ಪ, 23,250 ಇದೆ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ 23,250 ರೂಪಾಯಿ ಇದೆ. ಮಾರ್ಕೆಟಲ್ಲಿ ಏನು ಮೂವ್ಮೆಂಟ್ ಆಗಿಲ್ಲ, ಫ್ಲ್ಯಾಟ್ ಆಗಿರುತ್ತೆ. ಓಕೆ, ಸೊ ಫ್ಲ್ಯಾಟ್ ಆಗಿದ್ದು ಏನೂ ಮೂವ್ಮೆಂಟ್ ಆಗಲಿಲ್ಲ ಅಂದರೆ ನೋಡಿ, ತೀಟಾ ಎಷ್ಟಿದೆ ನೋಡ್ರಿ, 13.74 ಇದೆ. 13.74 ಇದೆ ಅಂದರೆ ಈ ಪ್ರೀಮಿಯಮಲ್ಲಿ ಫುಲ್ಲು ಫ್ಲ್ಯಾಟ್ ಇರಲ್ಲ. ಉದಾಹರಣೆಗೆ ಮಾರ್ಕೆಟು ಬೆಳಗ್ಗೆ 23,250 ಇತ್ತು ಅಂತ ಅಂದ್ಕೊಳ್ಳಿ. ಕ್ಲೋಸಿಂಗಲ್ಲಿ ಏನಾಯಿತು, ಅದು 23,000 ಅರೌಂಡ್ ಒಂದು 240 ಬಂತು ಅಂತ ಅಂದ್ಕೊಳ್ಳಿ. ಅಂದರೆ ಕೇವಲ 10 ಪಾಯಿಂಟ್ ಡೌನ್ ಆಗಿರುತ್ತಲ್ವಾ. ಸೊ 10 ಪಾಯಿಂಟ್ ಡೌನ್ ಆದಾಗ ನಿಮ್ಮ ಪ್ರೀಮಿಯಮಲ್ಲಿ ಇಷ್ಟು ಡಿ ಕೆ ಆಗುತ್ತೆ, 14 ರೂಪಾಯಿ ಡಿ ಕೆ ಆಗುತ್ತೆ. ಎಷ್ಟು ಡಿ ಕೆ ಆಗುತ್ತೆ ಅಂತ ತೋರಿಸ್ಕೊಡ್ತೇವೆ. ಡಿ ಕೆ, ಟೈಮ್ ಡಿ ಕೆ, ಪ್ರತಿ ದಿವಸ ಇದು ಎಷ್ಟು ಪಾಯಿಂಟ್ ನಿಮಗೆ ಡಿ ಕೆ ಆಗ್ತಾ ಬರುತ್ತೆ ಅನ್ನೋದನ್ನ ಹೇಳ್ಕೊಡುತ್ತೆ. ಓಕೆನಾ, ಗೊತ್ತಾಯ್ತಲ್ಲ. ಸೊ ಡಿ ಕೆ ಅನ್ನೋದು ಎಷ್ಟು, ತೀಟಾ ಅಂದರೆ ಎಷ್ಟು ಪರ್ಸೆಂಟ್ ಡಿ ಕೆ ಆಗುತ್ತೆ ನಿಮಗೆ ಅನ್ನೋದನ್ನ ಏನು ಮಾಡುತ್ತೆ, ಇದು ನಿಮಗೆ ಹೇಳ್ಕೊಡುತ್ತೆ. ಯಾವುದು, ತೀಟಾ ಅನ್ನೋದು ಹೇಳ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಇದು ಗಾಮ ಅಂತ ಬರುತ್ತೆ. ಇದು ಗಾಮದ ಏನಂತ ಏನು ಎಫೆಕ್ಟ್ ಇಲ್ಲ. ಇದು ಗಾಮ ಯಾವಾಗ ಬರುತ್ತೆ ಅಂದರೆ ನಿಮಗೆ ಎಕ್ಸ್ಪೈರಿ ದಿವಸ ಭಾಳ ಮೂಮೆಂಟಮ್ ಆಗುತ್ತೆ. ಎಕ್ಸ್ಪೈರಿ ದಿವಸ ಭಾಳ ಮೂಮೆಂಟಮ್ ಇರುತ್ತೆ. ಗಾಮ 0.001 ಇರುತ್ತೆ, 0.001. ಇದು ಎಕ್ಸ್ಪೈರಿ ದಿವಸ ಮಾತ್ರ ನಿಮಗೆ ಭಾಳ ವರ್ಕೌಟ್ ಆಗುತ್ತೆ. ಅವತ್ತಿನ ದಿವಸ ಇದನ್ನು ನಾವು ನೋಡಬೇಕಾಗುತ್ತೆ. ಸೊ ಭಾಳ ಇಂಪಾರ್ಟೆಂಟ್, ನಾವು ಏನು ನೋಡ್ಕೋಬೇಕು ಅಂದರೆ ಡೆಲ್ಟಾ ಮತ್ತು ತೀಟಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಡೆಲ್ಟಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೀಸನ್, ಆ್ಯಸ್ ಎ ಆಪ್ಷನ್ಸ್ ಎಲ್ಲ ನಾವೇನು ಮಾಡ್ತೀವಲ್ವಾ, ಆಪ್ಷನ್ ಸೆಲ್ಲರ್ಸ್ಗಳು ಏನು ಮಾಡ್ತಾರೆ, ಈ ಡೆಲ್ಟಾನ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ 100 ಪಾಯಿಂಟ್ ನಾನು ನೆಗನೆಸ್ಟ್ ಆಗೋದೆ, ನನಗೆ ಎಷ್ಟು ಸ್ಟಾಪ್ ಲಾಸ್ ತೊಗೋಬೇಕು ಅನ್ನೋದನ್ನು ಸ್ಟಾಪ್ ಲಾಸ್ ಫಿಕ್ಸ್ ಮಾಡೋಕ್ಕೋಸ್ಕರವಾಗಿ ಈ ಡೆಲ್ಟಾನ ಉಪಯೋಗ ಮಾಡ್ತಾರೆ. ಸೊ ಆಗ ನೀವೇನು ಮಾಡಬೇಕು, ಡೆಲ್ಟಾ ಮತ್ತು ಈ ತೀಟಾ ಬಗ್ಗೆ ತಿಳ್ಕೊಳ್ಳಿ. ಜಾಸ್ತಿ ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡೋದು, ಡೆಲ್ಟಾ ಬಗ್ಗೆ ನೀವು ಮಾಹಿತಿಗಳು ತಿಳ್ಕೊತ ಬನ್ನಿ. ಸೊ ದಟ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಈವನ್ ನೀವೇನಾದರೂ 5S ಅಲ್ಲಿ ನಿಮ್ಮದು ಅಕೌಂಟ್ ಇತ್ತು ಅಂತ ಅಂದ್ಕೊಳ್ಳಿ. ಹೇಳಿ, 5S ಅಲ್ಲಿ ನಿಮ್ಮ ಅಕೌಂಟ್ ಇತ್ತು ಅಂದರೆ ಇಲ್ಲಿ ನಿಮಗೆ ಒಂದು ಡೆಲ್ಟಾ ಮುಂದೆ ಒಂದು ಸಿಂಬಲ್ ಕೊಟ್ಟಿರ್ತಾನೆ. ಓಕೆ, ಸೊ ಅದರಲ್ಲಿ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾನೆ. ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದರೆ ಡೆಲ್ಟಾ ಅಂದರೆ ಏನು. ಓಕೆ, ಡೆಲ್ಟಾ ಇಟ್ ಮೆಜರ್ಸ್ ದ ಹೌ ಮಚ್ ಎನ್ ಆಪ್ಷನ್ ಪ್ರೈಸ್ ಚೇಂಜಸ್ ಫಾರ್ 1 ಪಾಯಿಂಟ್ ಮೂವ್. ಓಕೆ, ಇದೇನ ಅದ್ರ ಬಗ್ಗೆ ಇಂಗ್ಲೀಷಲ್ಲಿ ಹೇಳಿದರೆ ನೀವು ಅದ್ರ ನನ್ನ ಕನ್ನಡ ಅರ್ಥ ಆಗಲಿಲ್ಲ ಅಲ್ಲಿ ನೋಡ್ಕೊಳ್ಳಿ, ಆಯಿತಾ. ತೀಟಾ ಬಗ್ಗೆ ಹೇಳ್ತೆ. ತೀಟಾ ನೋಡಿ, ತೀಟಾ ಮೆಜರ್ಸ್ ದ ರೇಟ್ ಆಫ್ ಟೈಮ್ ವ್ಯಾಲ್ಯೂ ಡಿಕೆ ಆ್ಯಂಡ್ ಇಟ್ ಆಲ್ವೇಸ್ ನೆಗೆಟಿವ್ ನಂಬರ್ ಆಸ್ ಟೈಮ್ ಮೂವ್ಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಓಕೆನಾ. ಸೊ ಅದಾದಮೇಲೆ ಗಾಮಾ ಅಂತ ಇರುತ್ತೆ. ಇಟ್ ಮೆಜರ್ಸ್ ದ ರೇಟ್ ಆಫ್ ಚೇಂಜ್ ಇನ್ ದ ಡೆಲ್ಟಾ. ಓಕೆ, ದ ವ್ಯಾಲ್ಯೂಸ್ ಆರ್ ಹೈಯೆಸ್ಟ್ ಎಟ್ ದ ಮನಿ ಆಪ್ಷನ್ ಸ್ಮಾಲೆಸ್ಟ್ ಫಾರ್ ದೋಸ್ ಫಾರ್ ಔಟ್ ಆಫ್ ದ ಮನಿಯಲ್ಲಿರುತ್ತೆ ಅಂತ. ಅಂದರೆ ಇದೇನು ಗೊತ್ತೇನ್ರಿ, ಇದು ಹೆಂಗೆ ಅಂದರೆ ಇದಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ಬೇಕಷ್ಟೇ. 0.051ಗೆ ಇದು ಆ್ಯಡ್ ಮಾಡ್ಕೊತ ಹೋಗಿ 1 ಪಾಯಿಂಟ್ ಮೂವ್ ಆದರೆ ಇದೆಷ್ಟು ಪಾಯಿಂಟ್ ನಾವು ಆ್ಯಡ್ ಮಾಡ್ಕೊತ ಹೋಗ್ಬೇಕು, ಇದು ಮೂವ್ ಆಗುತ್ತೆ ಅಂತ. ಸೊ ಅದ್ರ ಬಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ನಾನು ನಿಮ್ಮ ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ನಲ್ಲ, ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಹೋಯ್ತು ಅಂತ ಅಂದ್ಕೊಳ್ಳಿ. ಅವಾಗ ಇದು 51 ಇದು 61 ಆಗುತ್ತೆ ಡೆಲ್ಟಾ. ಓಕೆ, ಸೊ ಇದಿಷ್ಟೇ ನಾನು ಹೇಳಿದ್ದು. ಈ ಡೆಲ್ಟಾ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಮಗೆಲ್ಲ ಆನ್ಸರ್ಗಳು ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಯಿತು ಡೆಲ್ಟಾ ಅಂದರೆ ಏನು, ಆಪ್ಷನ್ ಗ್ರೀಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಯಿತು, ರೈಟ್. ಸೊ ನೀವು ಇದನ್ನ ಏನು ಮಾಡಬೇಕು ಅಂದರೆ ಪ್ರತಿಯೊಂದೂ ಒಂದು ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಲೈವ್ ಮಾರ್ಕೆಟಲ್ಲಿ ಅಬ್ಸರ್ವೇಷನ್ ಮಾಡಿ ಬರ್ಕೊಳ್ಳಿ.
ಇವತ್ತು ಡೆಲ್ಟಾ ಇಷ್ಟಿತ್ತು, ತೀಟಾ ಇಷ್ಟಿತ್ತು, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು, ಎಷ್ಟು ನಮಗೆ ಸಿಗ್ತಾ ಇತ್ತು. ಓಕೆನಾ, ಗೊತ್ತಾಯ್ತಾ? ಸೊ ನೋಡೋಣ, ಸಾಧ್ಯವಾದರೆ ನಾನು ಮುಂದಿನ ದಿವಸದಲ್ಲಿ ಡೆಲ್ಟಾದೊಂದು ಲೈವಲ್ಲಿ ಬರೀ ಡೆಲ್ಟಾದಷ್ಟೇ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಸೊ ನಿಮಗೆ ಅದರೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.